Solve the following pair of linear equation by substitution ಮತ್ತೆ cross multiplication method. ಸೊ ಇದರದ್ದು ಸೊಲ್ಯೂಷನ್ ಕಂಡುಹಿಡಿಬೇಕು ಎರಡು ಮೆಥಡ್ ಅಲ್ಲಿ. ಎರಡರಲ್ಲೂ ಒಂದೇ ಉತ್ತರ ಬರುತ್ತೆ, ಅದೇನು ತೊಂದರೆ ಇಲ್ಲ. ಸೊಲ್ಯೂಷನ್ ಗಿವನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಇಂಪಾರ್ಟೆಂಟ್. 8x ಪ್ಲಸ್ 5y ಪ್ಲಸ್ 9 ಟ್ರಾನ್ಸ್ಪೋಸ್ ಮಾಡಿದ್ರೆ -9 is equal to 0. 3x ಪ್ಲಸ್ 2y minus 4 is equal to 0. ಇದು ನಮ್ಮ equation 1, ಇದು ನಮ್ಮ equation 2. ಸರಿನಾ? ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಿ ಏನ್ ಹೇಳ್ತಾರೆ, ಮೊದಲನೇದಾಗಿ ಇದನ್ನ ಫಸ್ಟ್ ಇದು ಬರೆದ್ಬಿಡೋಣ. ax ಪ್ಲಸ್ by ಪ್ಲಸ್ c is equal to 0. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಿ ನಾವು ಮೊದಲನೇ ಸ್ಟೆಪ್ ಬಿ ಕ್ಯಾಪ್ ಮಾಡ್ಕೊಬೇಕು. ಬಿ ಕ್ಯಾಪ್. ಸೊ ಇಲ್ಲಿ ಎಕ್ಸ್ ವೈ ಜಿ ಬರ್ಕೊಂಡು ಅದ್ರ ಕೆಳಗಡೆ ಬಿ ಸಿ ಎ ಬಿ ಅಂತ ಬರ್ಕೊಬೇಕು. ಬಿ ಏನಿದೆ ಕೋಎಫಿಷಿಯಂಟ್ಸ್ 5 ಮತ್ತೆ 2, 5 and 2. ಸಿ -9 -4. ಎ 8 and 3. ಬಿ 5 and 2. ಇವಾಗ ಏನ್ ಮಾಡಬೇಕು, ಎಕ್ಸ್ ಡಿವೈಡೆಡ್ ಬೈ product of this two number -20 minus of product of this two -18 is equal to y divided by product of this two number -27 minus of product of this two number -32 z divided by product of this two number 16, sorry z ಅಲ್ಲ x y z ಅಂತ ಕೊಟ್ಬಿಟ್ಟೆ. 1 divided by product of this two number -15 ಅಲ್ವಾ, minus of product of this two number. ಈ ಸೀಕ್ವೆನ್ಸ್ ಮರೆಯಕ್ಕೆ ಹೋಗ್ಬೇಡಿ. ಮುಂದಿನ ಸ್ಟೆಪ್ ಏನಂತ ಹೇಳಿದ್ರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. -2 ಬರುತ್ತೆ ಇಲ್ಲಿ. ಇದು y ಬೈ ಪ್ಲಸ್ 32 -27 5 ಅಲ್ವಾ, 32 7 3 and 2 5. ಇದು 1. ಮುಂದಿನ ಭಾಗ ಇದನ್ನ ಫಸ್ಟ್ ಟರ್ಮ್, ಸೆಕೆಂಡ್ ಎಕ್ಸ್ಪ್ರೆಷನ್, ಥರ್ಡ್ ಎಕ್ಸ್ಪ್ರೆಷನ್ ತಗೊಳ್ಳಿ. ಟೇಕಿಂಗ್ ಈಕ್ವೇಟಿಂಗ್ first and second expression. So x by -2 is equal to third, actually sorry, 1 by 1. x is equal to -2. ನಿಮ್ಮ ಮೊದಲೇ ಉತ್ತರ. equating second and third expression. y by 5 is equal to 1 by 1. y is equal to 5. ಸರಿನಾ? ಕ್ರಾಸ್ ವೆರಿಫೈ ಮಾಡೋಣ. ಇಲ್ಲಿ -2 8 16 -16 ಪ್ಲಸ್ 25 9 ಕರೆಕ್ಟ್ ಆಗಿದೆ. -6 ಪ್ಲಸ್ 10 4 ಕರೆಕ್ಟ್ ಆಗಿದೆ. ಸೊ ಇದು ನಿಮ್ಮ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಮುಂದಿನ ಭಾಗ ಸಬ್ಸ್ಟಿಟ್ಯೂಷನ್ ಮತ್ತೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು, ಕೋಎಫಿಷಿಯಂಟ್ಸ್ ಅಬ್ಸರ್ವ್ ಮಾಡಿ. 8 3 5 2 -9 -4 ಕಾನ್ಸ್ಟೆಂಟ್ ಅದು ಆಕ್ಚುಲಿ. ಮತ್ತೆ ನೆಕ್ಸ್ಟ್ ಮುಂದಿನ ಭಾಗ ಯಾವ್ದು ಈಸಿ ಅಂತ ನೋಡಿ, 5 ಮತ್ತೆ 2. ಸೊ ಅದರ LCM ತಗೊಬೇಕಾಗುತ್ತೆ. LCM ಬಿಟ್ವೀನ್ 5 and 2 ಏನು ಬರುತ್ತೆ, 10. ಈಕ್ವೇಷನ್ 1 ಈಕ್ವೇಷನ್ 2 ನಾವು ಮಲ್ಟಿಪ್ಲೈ ಮಾಡಬೇಕು. ಸಾರಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ವಾ, ಎಲಿಮಿನೇಷನ್ ಮೆಥಡ್ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಇಷ್ಟರಲ್ಲಿ ಯಾವ ಕೋಎಫಿಷಿಯಂಟ್ ಈಸಿ ಆಗಿದೆ, 2 ಅಲ್ವಾ. ಸೊ ವಿಲ್ ಎಕ್ಸ್ಪ್ರೆಸ್
y in terms of x. y in terms of x. ಯಾವ್ದು ಈಸಿ ಇರುತ್ತೋ ಅದನ್ನ ಮತ್ತೊಂದು ಟರ್ಮ್ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಫ್ರಮ್ 2 ಅಲ್ವಾ. ಸೊ ಮುಂದಿನ ಭಾಗ 2y is equal to minus 3x plus 4 ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, ಡಿವೈಡ್ ಬೈ 2 ಥ್ರೂ ಔಟ್. 2 ಕ್ಯಾನ್ಸಲ್ ಆಗುತ್ತೆ. y is equal to 1 by 2 minus 3x plus 4. ಇದನ್ನು ನಾವು you can substitute in equation 1. ಇದನ್ನು ಆಕ್ಚುಲ್ ಆಗಿ ಹೀಗೆ ಕೂಡ ಮಾಡಬಹುದು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ minus 3x by 2 plus 4 by 2. ಸೊ minus 3x by 2 plus 2 ಆಗುತ್ತೆ ಇದು. ಸಬ್ y in ಆ ಈಕ್ವೇಶನ್ ಅಲ್ಲ, ಮತ್ತೊಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ರೂ ಸ್ಟೇಟ್ಮೆಂಟ್ ಬರುತ್ತೆ, ಅದು ನಿಮ್ಮ ತಪ್ಪು ಉತ್ತರ. ಸೊ ಸಬ್ ಇನ್ 1 8x plus 5 times of ಈ ಎಕ್ಸ್ಪ್ರೆಷನ್ 8x plus 5 times of minus 3x by 2 plus 2 ಇದೆಷ್ಟಿದೆ minus 9 is equal to 0. minus 9 is equal to 0. ಸೊ ಇದನ್ನ ಸಾಲ್ವ್ ಮಾಡಬೇಕು. ಸೊ 8x plus 5 into minus 3x by 2 plus 5 into 2. So minus 15x by 2 allow plus into minus minus 5 into 3 50 plus into plus is plus 5 into 2 10 minus 9 is equal to 2. ಆಯ್ತಾ. ಮುಂದಿನ ಭಾಗ ಇಲ್ಲಿ LCM 2 ಆಗುತ್ತೆ ಇದು. ಸೊ 16x minus 15x x by 2. ಓಕೆ, ಗೊತ್ತಾಗ್ತಿದ್ದವ್ರಿಗೆ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿದೆ, LCM ಸೇಮ್ ಇದೆ. ಸೊ 16 minus 15 ಬರುತ್ತೆ, 16x minus 15x 1x ಆಗುತ್ತೆ. ಇದು ಪ್ಲಸ್ 1 is equal to 0. ಸೊ x is equal to x by 2 is equal to minus 1 ಅಲ್ವಾ. ಸೊ ಸಿಂಪಲ್ ಇಲ್ಲಿ is equal to 0 minus 1 ಎರಡು ಕಡೆನೂ. ಸೊ 0 minus 1 ಆಗುತ್ತೆ, ಪ್ಲಸ್ 1 minus 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇಂಟು 2 ಮಾಡಬೇಕು, 2 ಕ್ಯಾನ್ಸಲ್ ಆಗುತ್ತೆ. x is equal to minus 2. ಸರಿ ಇದೆಯಾ ಇದು? ಸರಿ ಇದೆ. ಇದನ್ನು ನಾವು ಸಬ್ x in ಇಲ್ಲಿ ಈಕ್ವೇಶನ್ 3 ಇಲ್ಲಿದೆ, ಸಾರಿ ಇಲ್ಲಿ ಸಬ್ x in 3. ಸೊ y is equal to minus 3 times of minus 2 by 2 plus 2. ಇಲ್ಲಿ ನಾವು ಡಿವಿಷನ್ ಮಲ್ಟಿಪ್ಲಿಕೇಶನ್ ಇದೆ ನೋಡಿ, ಈ ಟರ್ಮ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಇದೆ. ಹಾಗಾಗಿ 2 1s are 2 minus 1s are minus into minus is plus 3 plus 2. ಸೊ y is equal to 5. ಎರಡರಲ್ಲೂ ಒಂದೇ ಆನ್ಸರ್ 5 and 5 2 and 2. ಸೊ ಕೊನೆಯದಾಗಿ the solution is minus 2 comma 5. ಸೊ ಪಾಸ್ ನೋಡ್ಕೊಂಡವರು ನೋಡ್ಬೋದು ಇವಾಗ.